ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಟ್ಲೀಸ್ಟ್ ಅದನ್ನ ಸ್ವಚ್ಛಗೊಳಿಸೋದಕ್ಕೆ ಏನಾದರೂ ಕ್ರಮ ಇಲ್ವಾ? ಹೌದು ಶ್ರುತಿ, ಏನಂತಂದ್ರೆ ಗದಗ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿಬಹುದು ತುಂಗಭದ್ರಾ ನದಿಯನ್ನು. ಇದು ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಅರ್ಧ ಭಾಗದಷ್ಟು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡುತ್ತೆ. ಆದ್ರೆ ಇವಾಗ ಅಂತ ತುಂಗಭದ್ರಾ ನದಿ ಒಡಲು ಇವಾಗ ಮಲಿನವಾಗ್ತಾ ಇದೆ ಅನ್ನುವ ಆತಂಕ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇಡೀ ಹಿನ್ನೀರೇನಿದೆ, ತುಂಗಭದ್ರಾ ಡ್ಯಾಮ್ನ ಹಿನ್ನೀರೇನಿದೆ, ಆ ಹಿನ್ನೀರಿನಲ್ಲಿ ನಿಂತುಕೊಂಡಂತ ನೀರೇನಿದೆ ಇವಾಗ ಅದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಅಲ್ಲಿಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂತಂದ್ರೆ ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಗೆ ನೀರು ಸರಬರಾಜು ಆಗ್ಬೇಕಂದ್ರೆ ಈ ಹಿನ್ನೀರಿನ ಹಿಂಭಾಗದಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಇದೆ. ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರನ್ನು ಇಲ್ಲಿ ಬಳಕೆ ಮಾಡುತ್ತೆ. ಆದ್ರೆ ಅಲ್ಲಿಂದ ಬಿಟ್ಟಂತ ನೀರು ಇದು ತುಂಗಭದ್ರಾ ನದಿಗೆ ಸೇರುತ್ತೆ. ಆ ತುಂಗಭದ್ರಾ ನದಿಯಲ್ಲಿ ಹಿನ್ನೀರೇನಿದೆ ಇದು ಇವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಆಗಿರ್ಬೋದು, ಈ ಭಾಗದ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಇವಾಗ ಆತಂಕಕ್ಕೆ ಕಾರಣವಾಗಿದೆ. ಕೊರಲಹಳ್ಳಿ ಭಾಗದಲ್ಲಿ ಇವಾಗ ಹಸಿರು ಬಣ್ಣಕ್ಕೆ ನೀರು ಆಗ್ತಾ ಇರೋದ್ರಿಂದ ಅವರು ಜಮೀನಿನಲ್ಲಿ ನೀರು ಬಿಟ್ಟರು ಕೂಡ ಅಲ್ಲಿನೂ ಕೂಡ ಉಕ್ಕಿ ಬರ್ತಾ ಇದೆ. ಹೀಗಾಗಿ ಇಂಥ ನೀರನ್ನು ನಾವು ಕೃಷಿ ಜಮೀನಿಗೆ ಉಪಯೋಗ ಮಾಡಬೇಕಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ರೈತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅದೇ ನೀರನ್ನು ಸೇವನೆ ಮಾಡ್ತವೆ. ಅವಕ್ಕೆ ಜೀವ ಸಂಕುಲಕ್ಕೇನು ಕೂಡ ಅಪಾಯ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಅವರು ಈ ನೀರು ಶುದ್ಧವಾಗಿದೆ ಅಥವಾ ಕಲುಷಿತವಾಗಿದೆ ಅನ್ನುವ ಬಗ್ಗೆ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಸಣ್ಣ ಪ್ರಮಾಣದಲ್ಲಿ ಹಸಿರು ಬಣ್ಣಕ್ಕೆ ತೇಲ್ತಾ ಇತ್ತು. ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ನದಿಯ ನೀರು ಕಲುಷಿತವಾಗ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇಷ್ಟಾದರೂ ಮುಂಡ್ರಿಗಿ ತಾಲೂಕಾ ಆಡಳಿತ ಆಗಿರ್ಬೋದು, ಗದಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಆ ನೀರಾದರೂ ಈ ಒಂದು ತುಂಗಭದ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ ಅನ್ನೋ ಕೂಡ ಆತಂಕ ಇದೆ. ಅದೇ ರೀತಿಯಾಗಿ ಬೇರೆ ಹಿಂದಿನ ಭಾಗದಿಂದಲೂ ಕೂಡ ಸಾಕಷ್ಟು ಫ್ಯಾಕ್ಟರಿ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿಯ ನೀರು ಈ ಒಂದು ಸೇರ್ಕೊಂಡು ಈ ರೀತಿ ಆಗ್ತಾ ಇದೆ ಅನ್ನೋ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದರಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಟ್ಲೀಸ್ಟ್ ಅದನ್ನ ಸ್ವಚ್ಛಗೊಳಿಸೋದಕ್ಕೆ ಏನಾದರೂ ಕ್ರಮ ಇಲ್ವಾ? ಹೌದು ಶ್ರುತಿ, ಏನಂತಂದ್ರೆ ಗದಗ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿಬಹುದು ತುಂಗಭದ್ರಾ ನದಿಯನ್ನು. ಇದು ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಅರ್ಧ ಭಾಗದಷ್ಟು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡುತ್ತೆ. ಆದ್ರೆ ಇವಾಗ ಅಂತ ತುಂಗಭದ್ರಾ ನದಿ ಒಡಲು ಇವಾಗ ಮಲಿನವಾಗ್ತಾ ಇದೆ ಅನ್ನುವ ಆತಂಕ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇಡೀ ಹಿನ್ನೀರೇನಿದೆ, ತುಂಗಭದ್ರಾ ಡ್ಯಾಮ್ನ ಹಿನ್ನೀರೇನಿದೆ, ಆ ಹಿನ್ನೀರಿನಲ್ಲಿ ನಿಂತುಕೊಂಡಂತ ನೀರೇನಿದೆ ಇವಾಗ ಅದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಅಲ್ಲಿಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂತಂದ್ರೆ ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಗೆ ನೀರು ಸರಬರಾಜು ಆಗ್ಬೇಕಂದ್ರೆ ಈ ಹಿನ್ನೀರಿನ ಹಿಂಭಾಗದಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಇದೆ. ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರನ್ನು ಇಲ್ಲಿ ಬಳಕೆ ಮಾಡುತ್ತೆ. ಆದ್ರೆ ಅಲ್ಲಿಂದ ಬಿಟ್ಟಂತ ನೀರು ಇದು ತುಂಗಭದ್ರಾ ನದಿಗೆ ಸೇರುತ್ತೆ. ಆ ತುಂಗಭದ್ರಾ ನದಿಯಲ್ಲಿ ಹಿನ್ನೀರೇನಿದೆ ಇದು ಇವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಆಗಿರ್ಬೋದು, ಈ ಭಾಗದ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಇವಾಗ ಆತಂಕಕ್ಕೆ ಕಾರಣವಾಗಿದೆ. ಕೊರಲಹಳ್ಳಿ ಭಾಗದಲ್ಲಿ ಇವಾಗ ಹಸಿರು ಬಣ್ಣಕ್ಕೆ ನೀರು ಆಗ್ತಾ ಇರೋದ್ರಿಂದ ಅವರು ಜಮೀನಿನಲ್ಲಿ ನೀರು ಬಿಟ್ಟರು ಕೂಡ ಅಲ್ಲಿನೂ ಕೂಡ ಉಕ್ಕಿ ಬರ್ತಾ ಇದೆ. ಹೀಗಾಗಿ ಇಂಥ ನೀರನ್ನು ನಾವು ಕೃಷಿ ಜಮೀನಿಗೆ ಉಪಯೋಗ ಮಾಡಬೇಕಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ರೈತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅದೇ ನೀರನ್ನು ಸೇವನೆ ಮಾಡ್ತವೆ. ಅವಕ್ಕೆ ಜೀವ ಸಂಕುಲಕ್ಕೇನು ಕೂಡ ಅಪಾಯ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಅವರು ಈ ನೀರು ಶುದ್ಧವಾಗಿದೆ ಅಥವಾ ಕಲುಷಿತವಾಗಿದೆ ಅನ್ನುವ ಬಗ್ಗೆ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಸಣ್ಣ ಪ್ರಮಾಣದಲ್ಲಿ ಹಸಿರು ಬಣ್ಣಕ್ಕೆ ತೇಲ್ತಾ ಇತ್ತು. ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ನದಿಯ ನೀರು ಕಲುಷಿತವಾಗ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇಷ್ಟಾದರೂ ಮುಂಡ್ರಿಗಿ ತಾಲೂಕಾ ಆಡಳಿತ ಆಗಿರ್ಬೋದು, ಗದಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಆ ನೀರಾದರೂ ಈ ಒಂದು ತುಂಗಭದ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ ಅನ್ನೋ ಕೂಡ ಆತಂಕ ಇದೆ. ಅದೇ ರೀತಿಯಾಗಿ ಬೇರೆ ಹಿಂದಿನ ಭಾಗದಿಂದಲೂ ಕೂಡ ಸಾಕಷ್ಟು ಫ್ಯಾಕ್ಟರಿ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿಯ ನೀರು ಈ ಒಂದು ಸೇರ್ಕೊಂಡು ಈ ರೀತಿ ಆಗ್ತಾ ಇದೆ ಅನ್ನೋ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದರಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಟ್ಲೀಸ್ಟ್ ಅದನ್ನ ಸ್ವಚ್ಛಗೊಳಿಸೋದಕ್ಕೆ ಏನಾದರೂ ಕ್ರಮ ಇಲ್ವಾ?
ಹೌದು ಶ್ರುತಿ, ಏನಂತಂದ್ರೆ ಗದಗ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿಬಹುದು ತುಂಗಭದ್ರಾ ನದಿಯನ್ನು. ಇದು ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಜಿಲ್ಲೆಯ ಅರ್ಧ ಭಾಗದಷ್ಟು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತೆ. ಆದ್ರೆ ಇವಾಗ ಅಂತ ತುಂಗಭದ್ರಾ ನದಿ ಒಡಲು ಇವಾಗ ಮಲಿನವಾಗ್ತಾ ಇದೆ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇಡೀ ಹಿನ್ನೀರೇನಿದೆ, ತುಂಗಭದ್ರಾ ಡ್ಯಾಮ್ನ ಹಿನ್ನೀರೇನಿದೆ, ಆ ಹಿನ್ನೀರಿನಲ್ಲಿ ನಿಂತುಕೊಂಡಂತ ನೀರೇನಿದೆ ಇವಾಗ ಅದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಅಲ್ಲಿಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಗೆ ನೀರು ಸರಬರಾಜು ಆಗ್ಬೇಕಂದ್ರೆ ಈ ಹಿನ್ನೀರಿನ ಹಿಂಭಾಗದಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಇದೆ. ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರನ್ನು ಇಲ್ಲಿ ಬಳಕೆ ಮಾಡುತ್ತೆ. ಆದ್ರೆ ಅಲ್ಲಿಂದ ಬಿಟ್ಟಂತ ನೀರು ಇದು ತುಂಗಭದ್ರಾ ನದಿಗೆ ಸೇರುತ್ತೆ. ಆ ತುಂಗಭದ್ರಾ ನದಿಯಲ್ಲಿ ಹಿನ್ನೀರೇನಿದೆ ಇದು ಇವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಆಗಿರ್ಬೋದು, ಈ ಭಾಗದ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಇವಾಗ ಆತಂಕಕ್ಕೆ ಕಾರಣವಾಗಿದೆ. ಕೊರಲಹಳ್ಳಿ ಭಾಗದಲ್ಲಿ ಇವಾಗ ಹಸಿರು ಬಣ್ಣಕ್ಕೆ ನೀರು ಆಗ್ತಾ ಇರೋದ್ರಿಂದ ಅವರು ಜಮೀನಿನಲ್ಲಿ ನೀರು ಬಿಟ್ಟರು ಕೂಡ ಅಲ್ಲಿನೂ ಕೂಡ ಉಕ್ಕಿ ಬರ್ತಾ ಇದೆ. ಹೀಗಾಗಿ ಇಂಥ ನೀರನ್ನು ನಾವು ಕೃಷಿ ಜಮೀನಿಗೆ ಉಪಯೋಗ ಮಾಡಬೇಕಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ರೈತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅದೇ ನೀರನ್ನು ಸೇವನೆ ಮಾಡ್ತವೆ. ಅವಕ್ಕೆ ಜೀವ ಸಂಕುಲಕ್ಕೇನು ಕೂಡ ಅಪಾಯ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಅವರು ಈ ನೀರು ಶುದ್ಧವಾಗಿದೆ ಅಥವಾ ಕಲುಷಿತವಾಗಿದೆ ಅನ್ನುವ ಬಗ್ಗೆ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಸಣ್ಣ ಪ್ರಮಾಣದಲ್ಲಿ ಹಸಿರು ಬಣ್ಣಕ್ಕೆ ತೇಲ್ತಾ ಇತ್ತು. ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ನದಿಯ ನೀರು ಕಲುಷಿತವಾಗ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇಷ್ಟಾದರೂ ಮುಂಡ್ರಿಗಿ ತಾಲೂಕಾ ಆಡಳಿತ ಆಗಿರ್ಬೋದು, ಗದಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಆ ನೀರಾದರೂ ಈ ಒಂದು ತುಂಗಭದ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ ಅನ್ನೋ ಕೂಡ ಆತಂಕ ಇದೆ. ಅದೇ ರೀತಿಯಾಗಿ ಬೇರೆ ಹಿಂದಿನ ಭಾಗದಿಂದಲೂ ಕೂಡ ಸಾಕಷ್ಟು ಫ್ಯಾಕ್ಟರಿ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿಯ ನೀರು ಈ ಒಂದು ಸೇರ್ಕೊಂಡು ಈ ರೀತಿ ಆಗ್ತಾ ಇದೆ ಅನ್ನೋ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದರಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಟ್ಲೀಸ್ಟ್ ಅದನ್ನ ಸ್ವಚ್ಛಗೊಳಿಸೋದಕ್ಕೆ ಏನಾದ್ರೂ ಕ್ರಮ ಇಲ್ವಾ? ಹೌದು ಶ್ರುತಿ, ಏನಂತಂದ್ರೆ ಗದಗ ಜಿಲ್ಲೆಯ ಜೀವನಾಡಿ ಅಂತಾನೆ ಕರಿಬಹುದು ತುಂಗಭದ್ರಾ ನದಿಯನ್ನು. ಇದು ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಜಿಲ್ಲೆಯ ಅರ್ಧ ಭಾಗದಷ್ಟು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತೆ. ಆದ್ರೆ ಇವಾಗ ಅಂತ ತುಂಗಭದ್ರಾ ನದಿ ಒಡಲು ಇವಾಗ ಮಲಿನವಾಗ್ತಾ ಇದೆ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಇಡೀ ಹಿನ್ನೀರೇನಿದೆ, ತುಂಗಭದ್ರಾ ಡ್ಯಾಮ್ನ ಹಿನ್ನೀರೇನಿದೆ, ಆ ಹಿನ್ನೀರಿನಲ್ಲಿ ನಿಂತುಕೊಂಡಂತ ನೀರೇನಿದೆ ಇವಾಗ ಅದು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರೋದ್ರಿಂದ ಅಲ್ಲಿಯ ಜನರಿಗೆ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ. ಯಾಕಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಗೆ ನೀರು ಸರಬರಾಜು ಆಗ್ಬೇಕಂದ್ರೆ ಈ ಹಿನ್ನೀರಿನ ಹಿಂಭಾಗದಲ್ಲಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರು ಬ್ಯಾರೇಜ್ ಇದೆ. ಸಿಂಗ್ಟಾಲೂರು ಬ್ಯಾರೇಜಿನ ಹಿನ್ನೀರನ್ನು ಇಲ್ಲಿ ಬಳಕೆ ಮಾಡುತ್ತೆ. ಆದ್ರೆ ಅಲ್ಲಿಂದ ಬಿಟ್ಟಂತ ನೀರು ಇದು ತುಂಗಭದ್ರಾ ನದಿಗೆ ಸೇರುತ್ತೆ. ಆ ತುಂಗಭದ್ರಾ ನದಿಯಲ್ಲಿ ಹಿನ್ನೀರೇನಿದೆ ಇದು ಇವಾಗ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಆಗಿರ್ಬೋದು, ಈ ಭಾಗದ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಇವಾಗ ಆತಂಕಕ್ಕೆ ಕಾರಣವಾಗಿದೆ. ಕೊರಲಹಳ್ಳಿ ಭಾಗದಲ್ಲಿ ಇವಾಗ ಹಸಿರು ಬಣ್ಣಕ್ಕೆ ನೀರು ಆಗ್ತಾ ಇರೋದ್ರಿಂದ ಅವರು ಜಮೀನಿನಲ್ಲಿ ನೀರು ಬಿಟ್ಟರು ಕೂಡ ಅಲ್ಲಿನೂ ಕೂಡ ಉಕ್ಕಿ ಬರ್ತಾ ಇದೆ. ಹೀಗಾಗಿ ಇಂಥ ನೀರನ್ನು ನಾವು ಕೃಷಿ ಜಮೀನಿಗೆ ಉಪಯೋಗ ಮಾಡಬೇಕಾ ಹೇಗೆ ಅನ್ನೋ ಪ್ರಶ್ನೆ ಕೂಡ ರೈತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಅದೇ ನೀರನ್ನು ಸೇವನೆ ಮಾಡ್ತವೆ. ಅವಕ್ಕೆ ಜೀವ ಸಂಕುಲಕ್ಕೇನು ಕೂಡ ಅಪಾಯ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಅವರು ಈ ನೀರು ಶುದ್ಧವಾಗಿದೆ ಅಥವಾ ಕಲುಷಿತವಾಗಿದೆ ಅನ್ನುವ ಬಗ್ಗೆ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ಸಣ್ಣ ಪ್ರಮಾಣದಲ್ಲಿ ಹಸಿರು ಬಣ್ಣಕ್ಕೆ ತೇಲ್ತಾ ಇತ್ತು. ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ನದಿಯ ನೀರು ಕಲುಷಿತವಾಗ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಇಷ್ಟಾದರೂ ಮುಂಡ್ರಿಗಿ ತಾಲೂಕಾ ಆಡಳಿತ ಆಗಿರ್ಬೋದು, ಗದಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಇದೆ. ಆ ನೀರಾದರೂ ಈ ಒಂದು ತುಂಗಭದ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ ಅನ್ನೋ ಕೂಡ ಆತಂಕ ಇದೆ. ಅದೇ ರೀತಿಯಾಗಿ ಬೇರೆ ಹಿಂದಿನ ಭಾಗದಿಂದಲೂ ಕೂಡ ಸಾಕಷ್ಟು ಫ್ಯಾಕ್ಟರಿ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿಯ ನೀರು ಈ ಒಂದು ಸೇರ್ಕೊಂಡು ಈ ರೀತಿ ಆಗ್ತಾ ಇದೆ ಅನ್ನೋ ಆತಂಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಮಂಜು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.